ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಸಾರಿಗೆ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕರ ಶೌಚಾಲಯ ಬಂದಾಗಿ 20 ದಿನಗಳಾದರೂ ನಿರ್ಲಕ್ಷ್ಯ. ಸಂಬಂಧಪಟ್ಟ ಅಧಿಕಾರಿಗಳು ನೋಡಿದರೂ ನೋಡದಂತೆ ಕಣ್ಮುಚ್ಚಿಕೊಂಡ ಸಾರಿಗೆ ಅಧಿಕಾರಿಗಳು ಬಸ್ ನಿಲ್ದಾಣದ ಅಧಿಕಾರಿಗಳ ವಿರುದ್ಧ ಮಹಿಳಾ ಪ್ರಯಾಣಿಕರು ಆಕ್ರೋಶ. ಸುಮಾರು 20 ದಿನವಾದರೂ ಸಾರ್ವಜನಿಕರ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಬಂದಾದರೂ ಕೂಡ ಸಾರಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಹುಣಸಗಿ ಪಟ್ಟಣದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಇನ್ನು 2 ದಿನದಲ್ಲಿ ಶೌಚಾಲಯ ದುರಸ್ತಿ ಮಾಡದೇ ಹೋದರೆ ಹೋರಾಟ ಮಾಡುವುದಾಗಿ ಗೋಪಾಲ್ ಸಿಂಗ್ ಹಾಗೂ ಭೀಮಣ್ಣ ದೊರೆ ಗೌಡಪ್ಪ ಬಿರಾದಾರ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷರ ರಸೂಲ್ ಬೆನ್ನೂರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಇವತ್ತು ಹುಣಸಗಿಯ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಇಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಸುಮಾರು ಬಂದಾಗಿ 15 ದಿನಗಳಾದರೂ ಕೂಡ ಇನ್ನೂವರೆಗೂ ಯಾವೊಬ್ಬ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಚಾಲೂ ಮಾಡುವಂಥ ವ್ಯವಸ್ಥೆ ಮಾಡಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಮತ್ತು ಬೇರೆ ಊರಿನಿಂದ ಬಂದಂಥ ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಆಗಿರ್ತಾ ಇದೆ. ಈಗ ಅವ್ರು ಬಂದ ತಕ್ಷಣ ಈಗ ಜೆಂಟ್ಸ್ ಆದರೆ ಎಲ್ಲಾದರೂ ಹೋಗ್ತಾರೆ, ಈಗ ಲೇಡೀಸ್ ಎಲ್ಲಿ ಹೋಗ್ಬೇಕು ಏನು, ಇದರಿಂದ ಭಾಳ ಸಮಸ್ಯೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಬೇಗನೆ ಇನ್ನೂ 2 ದಿನದಲ್ಲಿ ಈ ಸಾರ್ವಜನಿಕರ ಶೌಚಾಲಯವನ್ನು ದುರಸ್ತಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾರೆ. ಇದು ಏನಾಗ್ಯದಪ್ಪ ಅಂತಂದರೆ ಈ ಹುಣಸಗಿ ಪಟ್ಟಣ ತಾಲೂಕಿದೆ, ಅದು ತಾಲೂಕಿನಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು. ಯಾಕಂತಂದ್ರೆ ಮಹಿಳೆಯರು, ಮಕ್ಕಳು, ಹಿರಿಯರು, ಆಮೇಲೆ ವಯಸ್ಸಾದರೂ ಕೂಡ ಬರ್ತಾರೆ. ಬಸ್ ಸ್ಟ್ಯಾಂಡ್ ಬಂದಾಗ ಅದು ಏನು ಕೂತ್ಕೊಂಡು ಸುತ್ತಕ್ಕೆ ಮೂಗು ಹಿಡ್ಕೊಂಡು ಕುತ್ಕೊಂಡಿರೋ ಪರಿಸ್ಥಿತಿ ಬಂದ್ಬಿಡ್ತದೆ. ಸ್ವಚ್ಛತೆ ಇಲ್ಲಪ್ಪ ಅಂತಂದ್ರೆ ಅವ್ರಿಗೆ ಆರೋಗ್ಯದ ಗತಿ ಹೆಂಗದ. ಈಗ ಸರ್, ಹುಣಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಒಂದೇ. ಈಗ ಪ್ರಯಾಣಿಕರ ಮಹಿಳೆಯರಿಗೆ ಮಾತ್ರ ತುಂಬ ಬಂದ ತಕ್ಷಣ ಅವ್ರು ಎಲ್ಲಿ ಹೋಗ್ಬೇಕು, ಅವ್ರಿಗೆ ಎಷ್ಟು ತೊಂದರೆ ಆಗ್ತದೆ. ಇಲ್ಲ, ಅದು ಇನ್ನೊಂದು ಏನಂತಂದ್ರೆ ಹೆಚ್ಚಿನ ಏನಂತ ಅವಶ್ಯಕತೆ ಮಹಿಳೆಯರಿಗೆ ಇರ್ತದೆ. ಇದು ಪುರುಷರಾದವರ ಬಯಲು ಶೌಚಾಲಯದಲ್ಲಿ ಹೋಗಿ ಬರ್ಬೋದು, ಮಹಿಳೆಯರು ಹೋಗೋಕ್ಕಾಗಲ್ಲ. ಇದು ದೊಡ್ಡ ಸಮಸ್ಯೆ ಆಗ್ತದೆ. ಹೀಗಾಗಿ ಅದು ಅದರಿಂದ ಮಹಿಳೆಯರ ಒಂದು ಮುಜುಗರ ಕೂಡ ಆಗ್ತದೆ. ಹುಣಸಗಿ ಬಸ್ ಸ್ಟ್ಯಾಂಡ್ದಾಗ ಕೂಡ್ಬೇಕು ಅಂತಂದ್ರೆ ಯಾಕಪ್ಪ ಬಂದಪ್ಪ ಈ ರೂಟಿಗೆ ಏನಾದ್ರು. ಸರ್, ಈಗ ನೀವು ಈ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದನ್ನು ನೋಡಿದ್ರೆ ನಮ್ಮ ಮನೆಯಾಗ ಈ ಥರ ಇಟ್ಕೊಳಕ್ಕಾಗತ್ತನ್ರಿ. ಅವ್ರದ್ದು ಮನೆ ಅದ, ಸಂಸಾರ ಅದ, ಅವ್ರಿಗೆ 8 ಮಕ್ಕಳು ಅದಾರ, ಅಕ್ಕ ತಂಗಿಯರು ಅದಾರ. ಇಲ್ಲಿ ಏನು ಪ್ರಯಾಣಿಕರು ಬರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಅಕ್ಕ ತಂಗಿಯರನ್ನು ಭಾವನೆ ಬಂದು ಕೊಡಬೇಕು ಅಧಿಕಾರಿಗಳಿಗೆ. ತಮ್ಮ ಹೆಸರು ಸರ್? ಗೋಪಾಲ್ ಸಿಂಗ್ ಅಜೇರಿ. ಅಲ್ಲ ಸರ್, ಮುಂಚೆ ಕೂಡ ಇದೇ ತೊಂದರೆ, ಏನು ಸಮಸ್ಯೆ ಇದೆ? ಆಮೇಲೆ ಸರ್, ಕುಡಿಯೋ ನೀರಿಂದು ಕ್ಯಾಂಟೀನ್ ಸಪ್ಲೈ ಆಗುತ್ತೆ ಅಲ್ಲಿ. ಮುಂಚೆ ಒಂದು ಸರ್ತಿ ನಾವು ವರದಿ ಪ್ರಸಾರ ಮಾಡಿದ್ದೀವಿ. ಆ ನೀರನ್ನು ಅಲ್ಲಿಂದ ಟ್ಯಾಂಕ್ಲಿಂದ ಸಪ್ಲೈ ಮಾಡ್ತಾರೆ. ಅಲ್ಲಿ ನೋಡಿ ಸರ್, ಎಷ್ಟು ಗಲೀಜಿದೆ. ಆ ನೀರನ್ನ ಬಂದು ಸಾರ್ವಜನಿಕರು ಕುಡಿತಾರ. ಮುಂದೆ ಏನಾದರೂ ಅವರಿಗೆ ಅನಾರೋಗ್ಯ ಆದ್ರೆ ಯಾರು ಹೊಣೆಗಾರ? ಅದನ್ನು ಅನೇಕ ವರದಿ ಮಾಡಿ ತಿಳಿಸ್ತೀವಿ ನಿಮ್ಮ ಡಿ.ಸಿ.ಆರಿಗೆ. ಅದು ನೋಡಿ ಬನ್ನಿ ಸರ್ ನೀವು. ಆ ಟ್ಯಾಂಕ್ ಹೇಗೆ ಇದ್ರೆ ರಾತ್ರಿ ಬಂದು ರಿಸರ್ಚ್ ಮಾಡ್ತಾರೆ ಮೇಲೆ. ಆ ನೀರನ್ನು ಸಾರ್ವಜನಿಕರು ಕುಡಿಬೇಕು. ಏನು ಪಾಪ ಮಾಡಿದ್ದಾರೆ ಸರ್? ಹೇಳಿದೆ ಸರ್, ನಾವು ಇನ್ನೇ ಎಷ್ಟು ದಿವಸದಲ್ಲಿ ಪೂರ ರೆಡಿ ಮಾಡ್ತಾರೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.